ನಮ್ಮ ವರ್ಣ ಹಾಗೂ ಅಶ್ವಿನ್ಗೆ ಬರ್ಲಿ ಚಪ್ಪಾಳೆ. ಏನು ವಿತ್ ಕಾಸ್ಟ್ಯೂಮ್ ಅಲ್ಲಿ ರೆಡಿ ಆಗಿ ಬಂದ್ಬಿಟ್ಟಿದ್ದೀರಾ. ಬಟ್ ನಿಮ್ ಸ್ವಲ್ಪ ಇಂಡೋ ಮಾಡರ್ನ್ ತರ ಇದಲ್ಲ, ಅದಕ್ಕೊಂದು ಕೂಲ್ ಗ್ಲಾಸಸ್ ಎಲ್ಲ ಹಾಕೊಂಡು. ಬಟ್ ಆಫ್ಟರ್ ಲಾಕ್ ಡೌನ್ ಆದ್ಮೇಲೆ ಹಾಡ್ತಿರೋದು ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಅಕ್ಕ. ಅದು ಎಲ್ರಿಗೂ ಆಗುತ್ತೆ. ಅದು ಬಿಟ್ಟು ವರ್ಣ, ಅದು ಬಿಟ್ಟು ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ 3 ಮಂತ್ಸಿಂದನೂ ಕಾಯ್ಕೊಂಡು ಓಕೆ ಶೂಟಿಂಗ್ ಇವಾಗಿರುತ್ತೆ ಅಂತ ಇಲ್ಲ ಇರ್ತಾ ಇರಲಿಲ್ಲ. ಓಕೆ ಬಿಡು ನೆಕ್ಸ್ಟ್ ಇಲ್ವನೋ ಮತ್ತೆ ಪ್ರಾಕ್ಟೀಸ್ ಮಾಡೋದು ಬೇರೆ ಸಾಂಗ್ಸ್ ಎಲ್ಲ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಹಾಗೆ ಒಂದು ನ್ಯೂಸ್ ಬಂತು ಫೈನಲಾಗೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಿಮ್ದು ಇನ್ಸ್ಟಾ ಫೀಡ್ ನೋಡಿದ್ವಿ ನಾವು, ನಮ್ಮ ಮನೆಯವರು. ನೀವು ವಿಲ್ ಬಿ ಬ್ಯಾಕ್ ಅಗೇನ್ ಸೂನ್ ಅಂತ ಹಾಕಿದರೆ ಗೊತ್ತಾ, ಒಂದು ಶೂಟಿಂಗ್ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಅದು ನೋಡಿ ಫುಲ್ ಕನ್ಫರ್ಮ್ ಆಯಿತು ಫಸ್ಟು. ಆಮೇಲೆ ಟೀಮ್ ಅವರೆಲ್ಲ ಹೇಳಿದ್ರು, ತುಂಬ ಖುಷಿ ಆಯಿತು ಆ್ಯಂಡ್ ವೆಲ್ ಪ್ರಿಪೇರ್ಡ್ ಆಗಿ ಹಾಡಿದ್ವಿ. ನನ್ನ ಫಾಲೋ ಮಾಡ್ತಿದ್ದೀರಾ ನೀವು, ಲೈಫಲ್ಲಿ ತುಂಬ ಮುಂದೆ ಹೋಗ್ತೀರಾ. ಆಮೇಲೆ ಅಮ್ಮ ಕುಕಿಂಗ್ ಹೇಳ್ಕೊಡ್ತಿದ್ದಾರೆ ಸ್ವಲ್ಪ ಇವಾಗ ನನಗೆ. ಆಮೇಲೆ ಕತೆಗಳು ಹೇಳ್ತೀನಿ ನಾನು ಅಮ್ಮಂಗೆ. ಸ್ವಲ್ಪ ಜಾಸ್ತಿನೇ ತಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮನೇಲಿದ್ದು. ಸೊ ಲಿಟ್ರಲಿ ಅದೊಂದು ಒಳ್ಳೆ ಕೆಲಸ ಆಗಿದೆ. ಇಷ್ಟೊತ್ತು ಹೇಳಿದ್ದು ಕತೆನಾಮ ಅಲ್ಲ ನಿಮ್ಮ ಅಮ್ಮನ ಕತೆ ಹೇಳ್ತಿರ್ತಲ್ಲ, ಅದನ್ನ ಎಲ್ಲೂ ಬಂದ್ಬಿಟ್ಟು ಹೇಳಿದ್ದಾರೆ. ಕತೆಗಳು ಹೇಳೋದು ನನಗೆ ಕನ್ಸು ಬೀಳತ್ತೆ ಒಂದಷ್ಟು ಬ್ಯೂಟಿಫುಲ್. ಅಂದರೆ ಅದು ಇಮ್ಯಾಜಿನರಿ ಕನ್ಸು ಬೀಳುತ್ತಾ ಅಕ್ಕ? ಏನ್ ಗೊತ್ತಾ, ಈಗ ನಮ್ಮ ಅಡಿಗೆ ಮನೆ ಪಾತ್ರೆ ಬೀಳಕ್ ಕೇಳಿದ್ದೆ, ಕನ್ಸು ಬೀಳೋದು ಯಾವಾಗ? ಅಲ್ಲ ಚೆನ್ನಾಗಿತ್ತು ಹಾಡು, ಇಬ್ರು ಹಾಡಿದ್ದು. ಸರ್ ಆಮೇಲೆ ಮತ್ತೆ ಅವಳು ಕನ್ಸು ಬೀಳುತ್ತೆ, ಆಮೇಲೆ ಕತೆ ಹೇಳಕ್ ಶುರು ಮಾಡ್ಬಿಡ್ತಾಳೆ. ಅವಳು ಕನ್ಸು ಏನು ಅಂತ ನೀವು ಕೇಳಬೇಕು. ಕನ್ಸು ಬೀಳುತ್ತೆ. ಕನಸು ಆ ಕನ್ಸುಗಳನ್ನ ಮಮ್ಮಿಗೆ ಜಸ್ಟ್ ಹೋಗಿ ನರೇಟ್ ಮಾಡ್ತೀನಿ, ಏನೇನು ಬೀಳತ್ತೆ ಕನ್ಸು ನನಗೆ ಅಂದರೆ. ನಾನು ನಾರ್ಮಲ್ ಆಗಿ ಬೀಳೋ ಕನ್ಸೇನು ಯಾರಿಗೂ ಹೇಳೋದಿಲ್ಲ ಅಕ್ಕ. ಹೆಂಗಂದ್ರೆ ನನ್ನ ಕನ್ಸಲ್ಲಿ ಎಲ್ಲ ವಿಚಿತ್ರವಾಗಿ ಆಗ್ತಾ ಇರತ್ತೆ. ಇಲ್ಲ ಈ ಥರನೂ ಅಲ್ಲ, ಇನ್ನೂ ವಿಚಿತ್ರ. ನನ್ನ ಪ್ಲಾನೆಟ್ ಬಿಟ್ಟು ಬೇರೆ ಪ್ಲಾನೆಟ್ಗೆ ಹೋಗಿದ್ದೀನಿ ಗೊತ್ತಾ ನನ್ನ ಕನ್ಸಲ್ಲಿ. ಟು ಬಿ ಫ್ರ್ಯಾಂಕ್, ನಾನು ಸುಳ್ಳು ಹೇಳ್ತಾ ಇಲ್ಲ. ಅದನ್ನು ಕೂಡ ಅಲ್ಲಿ ರಿಯಾಲಿಟಿ ಶೋ ಇತ್ತಾ? ಇಲ್ಲ ಸರ್, ಅಲ್ಲಿ ಹೋಗಿ ಏನು ಮಾಡಿದ್ವಿ ಗೊತ್ತಿಲ್ಲ. ಬಟ್ ಬೇರೆ ಪ್ಲಾನೆಟ್ಗೆ ಹೋಗಿ ಬಟ್ ಏನಂದ್ರೆ ನನಗೆ ಹಿಡಿಸಿದ್ದು ಈ ಹಾಡಿನ ಆಯ್ಕೆ. ನಮ್ಮ ಶ್ರೀ GK ವೆಂಕಟೇಶ್ ಅವರ ಸಂಗೀತ ಅದ್ಭುತವಾದಂಥ ಆಯ್ಕೆ. ಅದು ಈ ಪ್ರಪಂಚದಲ್ಲೇ ತಾವು ಮಾಡಿರೋದು ಬಹಳ ಸಂತೋಷ ಆಯಿತು. ಇಬ್ರು ಸರಿ ಅಮ್ಮ, ನೀನು ಹೇಳಮ್ಮ. ನಿಜ ಹೇಳಿದ್ದು ಸರ್, ನನಗೆ ಬಿದ್ದಿದ್ದ ಕನಸನ್ನ ನಾನು ಹೇಳ್ತಾ ಇದ್ದೀನಿ. ಲಿರಿಕ್ ಬದಲಾಯಿಸ್ಕೊಳ್ಳೋ. ಕಲ್ಲೇಟಿಗಿಂತ ನಿನ್ನ ಮಾತೇಟು ಜೋರಾಗಿ ಮಾತಾಡ್ತಾವಳೆ ಆಡ್ತಾವಳೆ. ಅಮ್ಮ ನಮ್ಗೆ ನಿಜವಾಗ್ಲೂ ಕೊರೋನಾ ಮರ್ತೋಯ್ತು. ನಮಗೆ ನಿಜವಾಗ್ಲೂ ಅಂಟು ರೋಗ ಮರ್ತೋಯ್ತು, ಸೋಂಕು ಮರ್ತೋಯ್ತು. ಸಮುದ್ರದ ಮಧ್ಯಕ್ಕೆ ಬಂದ್ಬಿಟ್ಟಿದೆ ನಮ್ಮ ಶಿಪ್ಪು. ನಮ್ಗೆ ಯಾವುದೇ ಆತಂಕ ಇಲ್ಲ. ಸೊ ಒಂದ್ ಸಣ್ಣ ಬ್ರೇಕ್. ಈಗ ಕನ್ಸ್ ಬೇಡ, ಈಗ ನನ್ಸಿಗೆ ಬರೋಣ. ಓಕೆನಾ? VP ಸರ್ ಹತ್ರ ಕೇಳೋಣ. ಅಶ್ವಿನ್ ಅವರೇ, ವರ್ಣ ಅವರೇ, ಭಾಳ ಚೆನ್ನಾಗಿ ಸುಂದರವಾದಂಥ ಹಾಡಿನ ಆಯ್ಕೆ. GK ವೆಂಕಟೇಶ್ ಸರ ಅದ್ಭುತವಾದ ಸಂಗೀತ, ಉದಯ್ ಶಂಕರ್ ಸರ ಸಾಹಿತ್ಯ. ಅದೇ ಆ ಸಾಹಿತ್ಯವನ್ನು ಕೇಳ್ತಾ ಇದ್ರೆ ಸರಳತೆಯಲ್ಲಿ ಒಂದು ಶ್ರೀಮಂತಿಕೆ, ಸರಳತೆಯಲ್ಲಿ ಶ್ರೀಮಂತಿಕೆ ಇಡೋದು ಭಾಳ 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 ಬಹುಶಃ ಅವರು ಒನ್ ಆ್ಯಂಡ್ ಓನ್ಲಿ ಉದಯ್ ಶಂಕರ್ ಅವರ ಈ ಒಂದು ಎಕ್ಸ್ಪ್ರೆಷನ್ ಆಫ್ ವರ್ಡ್ಸ್ ಭಾಳ ಸುಂದರವಾಗಿತ್ತು ಇಬ್ರು ಹಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಈಗ ನನ್ನ ಕನಸಿನ ಬಗ್ಗೆ ನಿಂಗೆ ಹೇಳ್ತೀನಿ ಕೇಳು. ನನ್ನ ಕನಸಲ್ಲಿ ಒಬ್ಬ ರಾಜ್ಕುಮಾರ ಗಡ್ಡ ಬಿಟ್ಕೊಂಡು, ಜುಟ್ಟು ಕಟ್ಕೊಂಡು, ಮೀಸೆ ತಿರುಕೊಂಡು, ಅಲ್ಲಿ ನೋಡು ಕಬಾಲಿಡ. ವರ್ಣ ಅವರೇ, ಸರ್ ಅಶ್ವಿನ್ ಸರ್, ಫಸ್ಟ್ ಆಫ್ ಆಲ್ ಇದೊಂದು ಫೋಕ್ ಥರ ಇರೋಂಥ ಒಂದು ಫಿಲ್ಮಿ ಸಾಂಗು. ಬಟ್ ಅದನ್ನು ತುಂಬ ಚೆನ್ನಾಗಿ ಇಬ್ಬರು ಅರ್ಥ ಮಾಡಿಕೊಂಡು ಇವತ್ತು ನೀವು ಹಾಡಬೇಕಾದ್ರೆ ಹೆಂಗಾಗಿ ಅದನ್ನು ಸೌಂಡ್ ಮಾಡೋ ಥರ ಭಾಳ ಅದ್ಭುತವಾಗಿ, ಅಂದರೆ ಅದಕ್ಕೊಂದು ಚಿಕ್ಕ ಮಾಡ್ರನ್ ಟಚ್ ಕೂಡ ಇತ್ತು ಯಂಗ್ಸ್ಟರ್ಸ್ ಹಾಡಬೇಕಾದ್ರೆ. ಆ್ಯಂಡ್ ಅದು ಒರಿಜಿನಲ್ದು ಏನೂ ಅದಕ್ಕೆ ಲೋಪ ಆಗದೆ ಇರೋ ಥರ ಅದನ್ನು ಹಾಡಿದ್ದು ಭಾಳ ಖುಷಿ ಆಯ್ತು ನನಗೆ. ಆ್ಯಂಡ್ ವರ್ಣ ಅವರೇ, ನೀವು ತುಂಬ ಸ್ವೀಟಾಗಿ ಅಪ್ರೋಚ್ ಮಾಡ್ತಾಯಿದ್ರಿ ಎಲ್ಲ ಜಾಗ ಕೂಡ. ಚಿಕ್ಕ ಸಂಗತಿಗಳು ತುಂಬ ಚೆನ್ನಾಗಿ ನುಡಿತಾ ಇತ್ತು. ಆ್ಯಂಡ್ ಅಶ್ವಿನ್ ಲಾಸ್ಟಲ್ಲಿ ಹಾಡಿದ ಆಲಾಪ್ ಕೂಡ ಇಟ್ ವಾಸ್ ಸಮಥಿಂಗ್ ಮಾಡ್ರನ್ ಸೌಂಡ್ ಆಗ್ತಿದೆ, ಬಟ್ ಸ್ಟಿಲ್ ಇಟ್ಸ್ ತುಂಬ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಗುರುಗಳೇ. ವರ್ಣ ಹಾಗೂ ಅಶ್ವಿನ್, ನೀವು ಈ ಹಾಡನ್ನ ಚೆನ್ನಾಗಿ ಹಾಡಲಿಲ್ಲ. ಇಲ್ಲ, ಚೆನ್ನಾಗಿ ಹಾಡಲಿಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀಯಾ ವರ್ಣ? ಯಾಕೆ ಚೆನ್ನಾಗಿ ಆಡಿಲ್ಲ? ಗ್ರಹ ದೋಷ ಏನಾದರೂ ಆಯ್ತಮ್ಮ? ಇಲ್ಲ ಅಶ್ವಿನ್, probably feel was not entirely ಫೀಲ್ ವಾಸ್ ಒಳ್ಳೆ ಫೋಕ್ ಸಾಂಗ್ ಆಡ್ಬಿಟ್ಟು ಫೀಲ್ ವಾಸ್ ನಾಟ್ ಗುಡ್. ಇಬ್ರು ಚೆನ್ನಾಗಿ ಆಡಿಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ರಿ. thank you sir, thank you so much. ಅಲ್ವಾ?
ನಾನು ಬೇರೆ ಪ್ಲಾನೆಟ್ ಇಂತಾನೆ ಮಾತಾಡ್ತೀನಿ. ನಾನು ಅನ್ಕೊಂಡೆ ನಿಮ್ ಕನ್ಸಲ್ಲೂ ಯಾವ್ದೋ ಪ್ಲಾನೆಟ್ ಬಂದಿರುತ್ತೆ ಅಂತ. ತುಂಬಾ ಚೆನ್ನಾಗಿ ಹಾಡಿದ್ರಿ, ಎಫರ್ಟ್ಲೆಸ್ ಆಗಿತ್ತು. ವರ್ಣ ಸ್ವಲ್ಪ ಟ್ಯೂನಿಂಗ್ ಒಂಚೂರು ಸೇರ್ಬೇಕಾಗಿತ್ತು, ಬಟ್ ಟ್ಯೂನ್ ಅಲ್ಲಿ ಇದ್ದೆ. ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಗುರುಗಳೇ, ಮಹಾಗುರುಗಳೇ. ನಾನು ಹೇಳ್ಬೇಕಾಗಿರೋದು ಎಲ್ಲ ಅವಳೆ ಹೇಳ್ಬಿಟ್ಲಮ್ಮ. ಎಲ್ಲ ಮುಗಿದಿದ್ಯಪ್ಪ ಅಷ್ಟೇ. ಹಾಡು ಬಹಳ ಚೆನ್ನಾಗಿದೆ, ಇಬ್ರು ಚೆನ್ನಾಗಿ ಹಾಡಿದ್ದೀರಾ. ನಮಗೆ ಕೊರೋನಾ ಅನ್ನೋ ಭಯನೇ ಹೋಗ್ಬಿಟ್ಟಿದೆ, ಆನಂದವಾಗಿ ವಿಹರಿಸ್ತಾ ಇದ್ದೀವಿ. ಅಶ್ವಿನ್ ಸರ್, ಇವತ್ತು ತುಂಬಾ ಫಾರ್ಮ್ನಲ್ ಇದೆಯಾ? ತುಂಬಾ ಫಾರ್ಮ್ನಲ್ ಇದೆ ಇವತ್ತು, ತುಂಬಾ ರೌಂಡ್ ಆಗಿದೆ ವಾಯ್ಸ್. ಥ್ಯಾಂಕ್ ಯು ಸರ್. ವಾಯ್ಸು ಆ ಲಕ್ಷಣ ಬಂದ್ರೆ ಆಲ್ರೌಂಡರ್ ಆಗ್ತೀಯ ಅಂತ ಅರ್ಥ. ಏನಣ್ಣ, ಥ್ಯಾಂಕ್ ಯು ಸರ್. ಬಹಳ ಎಕ್ಸೈಟ್ಮೆಂಟ್ ಎಲ್ಲ ಕಡಿಮೆ ಮಾಡಿ ಕಂಪೋಸಿಷನ್ ಅಲ್ಲಿ ಏನ್ ಬ್ಯೂಟಿ ಇತ್ತು ಅದನ್ನೆಲ್ಲ ವರ್ಕೌಟ್ ಮಾಡಿದ್ಯಾ. ಆಕೆ ತುಂಬಾ ಉತ್ಸಾಹದಲ್ಲಿದ್ದಾಳಮ್ಮ. ಎಲ್ಲಾ ಅಣೆಕಟ್ಟುಗಳು ತುಂಬಿ ಭರ್ತಿಯಾಗಿ ಹರಿತಾ ಇದಾವೆ. ಅಂದ್ರೆ ಬೇರೆ ಪ್ಲಾನೆಟ್ ಇಲ್ಲಮ್ಮ, 3 ತಿಂಗಳ ಗ್ಯಾಪ್, ವಾಟರ್ ಸ್ಟೋರೇಜ್ ಜಾಸ್ತಿ. ಎಲ್ಲ ಗೇಟ್ಗಳು ತೆಗೆದ್ಬಿಟ್ಲು. ಅಷ್ಟೇ, ಡನ್. ನೀವಿಬ್ರು ಚೆನ್ನಾಗಿ ಹಾಡಲಿಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಯಾವ ಪ್ಲಾನೆಟ್ ಅಮ್ಮ ಅದ್ರ ಹೆಸರು ಹೇಳು? ಅದು ಪ್ಲಾನೆಟ್ ಸೀರಿಯಸ್ಲಿ ನನಗೂ ಗೊತ್ತಿಲ್ಲ. ಅದು ಹೇಳಿದ್ರೆ ಇಮ್ಯಾಜಿನರಿ ಸ್ಟೋರಿ ತರ ಇರತ್ತೆ ಅದು, ಆಯ್ತಾ? ಹೇಳ್ತೀನಿ ಬೇಕಾದ್ರೆ ನಾನು ನಿಮಗೆ. ಎಷ್ಟು ಅವರ್ ಆಗ್ಬೋದು ಈ ಕತೆ ಹೇಳಿ ಮುಗಿಸಕ್ಕೆ? ಇಲ್ಲ, 5 minutes ಅಲ್ಲಿ ಮುಗಿಸ್ತೀನಿ. 5 minutes? 5 minutes ಟ್ರೈ ಮಾಡ್ತೀನಿ ಅಕ್ಕ. ವಿಪಿ ಸರ್ ಪ್ಲೀಸ್ ಟೈಮರ್ ಹಾಕೊಳ್ಳಿ. 5 minutes. ಏನಂದರೆ ನಾನು ಮಮ್ಮಿ, ನಾನು ಮತ್ತು ನಮ್ಮ ಅಣ್ಣ, ದೊಡ್ಡಮ್ಮ ಅವರೆಲ್ಲ ಒಂದು ಯಾವುದೋ ಟ್ರಿಪ್ಪಿಗೆ ಹೊರಟಿರ್ತೀವಿ. ಆಕೆ ನಾವು ಅಲ್ಲಿ ಏನು ಮಾಡ್ತೀವಿ, ಒಂದು ಟೈಮ್ ಮಿಷಿನ್ ಥರ ಒಂದು ಆ್ಯಕ್ಚುಲಿ ಒಂದು ರೂಮ್ ಥರ ಇರುತ್ತೆ. ಒಂದು ಬಾಗಿಲು ಓಪನ್ ಮಾಡಿದ್ರೆ ಅದು ರೂಮ್ ಥರ ಇರುತ್ತೆ. ನಾವು ಅದು ರೂಮ್ ಅಂದ್ಕೊಂಡು ಹೋಗಿರ್ತೀವಿ ಒಳಗೆ. ಓಕೆನಾ? ಅದೇನಾಗತ್ತಂದರೆ ರೂಮ್ಗೆ ಹೋಗ್ತೀವಿ, ಬಟ್ ಅದು ಸಡನ್ನಾಗಿ ಸ್ಟಾರ್ಟ್ ಆಗಿಬಿಟ್ಟು ಮೇಲೆ ಹೋಗ್ಬಿಡತ್ತೆ. ಇದೇನಾಗೋಯ್ತು, ಸಡನ್ನಾಗಿ ಅಪ್ವರ್ಡ್ ಹೋಗೋಯ್ತು. ನಮಗೆ ಫುಲ್ ಭಯ ಆಗೋಯ್ತು. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಕಂಡುಬಿಟ್ಟು ನೋಡೋಷ್ಟೊತ್ತಿಗೆ ನಾನು, ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನನ್ನ ತಂಗಿ, ಇಷ್ಟು ಜನ ಮಾತ್ರ ಲ್ಯಾಂಡ್ ಆಗಿದ್ದಾರೆ. ಆಯ್ತಾ? ನಮ್ಮಮ್ಮ ಮಿಸ್ ಆಗಿಬಿಡ್ತಾರೆ. ಅಜ್ಜಿ ತಾತ ಎಲ್ಲ? ಅಜ್ಜಿ ತಾತನ ಕರ್ಕೊಂಡ್ಬಂದಿರಲಿಲ್ಲ ಟ್ರಿಪ್. ಗುಡ್ ಮಹಾ ಅಲ್ವಾ? ಲ್ಯಾಂಡ್ ಆಗ್ತೀವಿ, ಆಯ್ತಾ? ಲ್ಯಾಂಡ್ ಆದಮೇಲೆ ಅದು ವಿಚಿತ್ರವಾಗಿರುತ್ತೆ. ಆ ಪ್ಲಾನೆಟ್ ಹೆಂಗಿರುತ್ತೆ ಅಂದರೆ ನಾವು ಮೇಲಿಂದ ಕೆಳಗಡೆ ಹಿಂಗೆ ಬೀಳ್ತೀವಿ ಕೆಳಗೆ. ಅಮ್ಮ, ಒಂದೇ ಒಂದು ಪ್ರಶ್ನೆ, ಸರ್, ಯಾವಾಗಿಂದ ಹಿಂಗೆಲ್ಲ ಕನೆಕ್ಟ್ ಶುರು ಆಗಿದೆ ನಿಮಗೆ? ನನಗೆ ಇದು 3rd ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನನಗೆ ಈ ಥರ ಕನಸುಗಳು ಬೀಳ್ತಾ ಇದ್ದಾವೆ ಸರ್. ನನಗೆ ಯಾಕೆ ಅಂತ ಗೊತ್ತಿಲ್ಲ. ಒಳ್ಳೆ ಡಾಕ್ಟರ್ ಹತ್ರ ಯಾರತ್ರ? ಇಲ್ಲ, ಒಂದ್ ನಿಮಿಷ. ಅವಳು ಏನ್ ಹೇಳಿದ ಗೊತ್ತಾ? ಮೇಲಿಂದ ಕೆಳಗಡೆ ಬೀಳೋ ತರ ಆಯ್ತಾ? ಹೇಳಮ್ಮ, ನೀನ್ ಕಂಟಿನ್ಯೂ ಮಾಡಮ್ಮ. ಇನ್ನು 1-2 ನಿಮಿಷ. ನಮ್ಮ ಅಣ್ಣ ಏನ್ ಮಾಡ್ತಾನೆ, ಎಲ್ಲಾರು ಇಳಿಸ್ತಾರೆ. ಬಿದ್ದಿದ ತಕ್ಷಣ ಇನ್ನೊಬ್ರು ಉಳ್ಕೊಂಡಿರ್ತಾರೆ. ಅವ್ನು ಇಳಿಸ್ತಿರ್ತಾನೆ, ಸಡನ್ ಆಗಿ ಬಾಗ್ಲು ಹಾಕೊಂಡ್ಬಿಡುತ್ತೆ, ಅದು ಹೋಗ್ಬಿಡುತ್ತೆ. ದೇವ್ರೆ.